ಸರ್ವ ಸ್ತುತಿ ಸ್ತೋತ್ರಗಳು. ಸರ್ವ ಲೋಕಗಳ ಒಡೆಯನು, ನಮ್ಮನ್ನು ನಿಮ್ಮನ್ನು ಭೂಮಿ ಆಕಾಶಗಳ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಮಹೋನ್ನತನು, ಆದಿಯೂ ಅನಂತನೂ ಆದ ಸೃಷ್ಟಿಕರ್ತನ ನಾಮದಿಂದ ಅವನ ಅಪಾರ ಅನುಗ್ರಹಗಳು ಲೋಕ ಕಲ್ಯಾಣಕ್ಕಾಗಿ, ಲೋಕ ಮಾರ್ಗದರ್ಶನಕ್ಕಾಗಿ ಬಂದಂತಹ ಎಲ್ಲ ಸತ್ಯಸಂಧ ದಾಸರು ಮಾರ್ಗದರ್ಶನ ಮೇಲೆ, ವಿಶೇಷತಃ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಹಾಗೂ ನಿಮ್ಮ ಎಲ್ಲರ ಮೇಲೆ ಸೃಷ್ಟಿಕರ್ತನ ಅನುಗ್ರಹ ಇರಲಿ. ರಬ್ಬಿ ಶಹಲಿ ಸದ್ರಿ ವಯಸ್ಸಿರ್ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮೀಫ್ನ ಹೊಣೆಗಾರರಂಥ ಶಬಿ ಅಹಮದ್ ಖಾಜಿ ಅವರೇ, ಹಾಗೆ MK ಅಬ್ದುಲ್ ರಶೀದ್ ಸಖಾಫಿ ವಿದ್ವಾಂಸರು, ನೌಫಲ್ ಸಖಾಫಿ, ಹಾಫಿಜ್ ರಫೀಕ್ ಉಸ್ತಾದ್, ನಮ್ಮ ಆತ್ಮೀಯರೂ ಆದಂತಹ ಮೊಹಮ್ಮದ್ ಆಸಿಫ್ ಸಾಹೇಬ್, ಮಿಸ್ಟರ್ ಅಕ್ಬರ್ ಅಲಿ ಸಾಹೇಬ್ ಹಾಗೂ ಗುರುದತ್ ಸರ್ ಅವರೇ, ತಮಗೆ ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅರಬ್ಬಿ ಡೇಯನ್ನು ಆಯೋಜಿಸೋದಕ್ಕಾಗಿ ತಮಗೆ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅತಿಥಿಯಾಗಿ ತಾವು ಕರೆದಿದ್ದೀರಿ, ಅದಕ್ಕೂ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜಗತ್ತಿನ ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ 6 ಭಾಷೆ, ಅಧಿಕೃತವಾಗಿ 6 ಭಾಷೆಗಳಲ್ಲಿ ಒಂದು ಭಾಷೆಯಾಗಿರುವ ಅರಬ್ಬಿ ಭಾಷೆ ಅಧಿಕೃತ ಭಾಷೆ. ಆ ಭಾಷೆಯ ಡೇಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಯಾವುದನ್ನು ನಾವು ಅರಬ್ ವರ್ಲ್ಡ್ ಅಂತೇಳಿ ನಾವು ಕರಿತೇವೆ. ಅದರಲ್ಲಿ 22 ರಾಷ್ಟ್ರಗಳು, ಒಂದೇ ಭಾಷೆ ಆಡುವಂಥ 22 ರಾಷ್ಟ್ರಗಳ ಪೈಕಿ 30 ಕೋಟಿ ಜನಸಂಖ್ಯೆಯರು ಆಡುವ ಭಾಷೆ, ಅವರ ದೈನಂದಿನ ಭಾಷೆಯಾಗಿದೆ ಅರಬಿ ಎಂಬುದು. ಅದರ ಹೊರತು 56 ರಾಷ್ಟ್ರಗಳಲ್ಲಿ ಕೂಡ ಅರಬಿಯೊಂದಿಗೆ ಇನ್ನಿತರ ಭಾಷೆಗಳನ್ನು ಕೂಡ ಆಡುವ ಭಾಷೆಯಾಗಿದೆ. ಈ ಭಾಷೆ ಜಗತ್ತಿನಲ್ಲಿ ಮುಸ್ಲಿಮರು ಅತಿ ಹೆಚ್ಚಾಗಿ ಬಳಸ್ತಾರೆ. ಆಡು ಭಾಷೆಯಾಗಿ ಬಳಸದಿದ್ದರೂ ಧಾರ್ಮಿಕವಾಗಿ ಖುರಾನನ್ನು ಓದುವ ಮೂಲಕ ದಿನಕ್ಕೆ 5 ಬಾರಿ ಅರಬಿಯನ್ನು ನಮಾಜನ್ನು ನಿರ್ವಹಿಸುವಾಗ ಅವರು ಬಳಸುವುದು ಅರಬಿಯಾಗಿದೆ. ಅದರ ಹೊರತು ಪ್ರಾರ್ಥನೆಯನ್ನು ಕೂಡ ಅರಬಿ ಭಾಷೆಯಲ್ಲಿ ಮಾಡುವವರಿದ್ದಾರೆ. ಈಗ ಬರುವಂತಹ ರಂಜಾನ್ ತಿಂಗಳಲ್ಲಂತೂ ಇಡೀ ಖುರಾನನ್ನು ಕೇಳುವ, ಓದುವ, ಗ್ರಹಿಸುವ ಅತ್ಯಂತ ಉತ್ಸಾಹದಿಂದ ಈ ಅರಬಿ ಭಾಷೆಯೊಂದಿಗೆ ಇದೆ ಮುಸ್ಲಿಮರಿಗೆ ಸಂಬಂಧ. ಆದರೆ ಈ ಅರಬಿ ಭಾಷೆ ಎಂಬುದು ಕೇವಲ ಮುಸ್ಲಿಮರ ಸ್ವತ್ತಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಅರಬ್ ಭಾಷೆ, ಅರಬಿಗರ ಭಾಷೆ. ಮುಸ್ಲಿಮರ ಹೊರತು ಜಗತ್ತಿನಲ್ಲಿ ಅರಬ್ ದೇಶಗಳಲ್ಲಿರುವ ಕ್ರೈಸ್ತರು, ಯಹೂದಿಗಳು ಕೂಡ ಮಾತನಾಡುವಂತಹ ಭಾಷೆಯಾಗಿದೆ ಈ ಅರಬ್. ಪ್ರಾಣಿಗಳಿಂತಲೂ ಕಡೆಯದಾಗಿ ಇರುವಂತಹ ಸಮಾಜವನ್ನು ತಿದ್ದಿದ ಭಾಷೆ ಇಖ್ರಾ ಎಂಬುದಾಗಿದೆ. ಇಖ್ರಾದ ಮೂಲಕ ಖುರಾನಿನ ಪರಿಚಯ, ಆ ಖುರಾನಿನ ಅರಬಿ ಭಾಷೆ. ನಾನು ಅರಬಿ ಭಾಷೆ ಹೇಳುವಾಗ ಅದು ಒಂದು ನಾಲೆಜ್, ಜ್ಞಾನ ಅಂತೇಳಿ ಹೇಳ್ತೇವೆ. ಅದು ಒಂದು ಸಭ್ಯತೆ, ಅದು ಒಂದು ಸಂಸ್ಕೃತಿ, ಸಮಾಜವನ್ನು ಮೌಲ್ಯ. ಅದು ಕೇವಲ ಒಂದು ಭಾಷೆ ಇಲ್ಲ, ಅದು ಮನುಷ್ಯನನ್ನಾಗಿ ಮಾಡುವಂತಹ ಭಾಷೆಯಾಗಿದೆ. ಆದ್ದರಿಂದ ಧಾರ್ಮಿಕವಾಗಿ ಮುಸ್ಲಿಮರು ಬಹಳ ಹತ್ತಿರದಲ್ಲಿ, ಅವರಿಗೆ ಅರ್ಥವಾಗದಿದ್ದರೂ ಕೂಡ ಆ ಖುರಾನನ್ನು ಇತರ ಭಾಷೆಗಳಲ್ಲಿ ಅರ್ಥೈಸಿ ಅದರ ಮೂಲ ತತ್ವಗಳನ್ನು ಪರಿಚಯಿಸಿ ಸಮಾಜ ನಿರ್ಮಾಣದಲ್ಲಿ ಮನುಷ್ಯರನ್ನು ಒಬ್ಬ ಸಚ್ಚಾರಿಂತ ಮನುಷ್ಯರನ್ನಾಗಿ ಮಾಡುವಲ್ಲಿ ಈ ಅರಬಿ ಭಾಷೆ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೌಲಾನರು ಬಹಳ ಸುದೀರ್ಘವಾಗಿ, ಬಹಳ ಆಳವಾಗಿ ಅರಬಿ ಮತ್ತು ಅದಕ್ಕಿರುವ ಧಾರ್ಮಿಕ ಕನೆಕ್ಷನ್ಗಳನ್ನು, ಸಂಬಂಧಗಳನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದರಿಂದಾಗಿ ಆ ಯಾವುದೇ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ 150 ಕೋಟಿ ಜನಸಂಖ್ಯೆ ಇರುವ ಮುಸ್ಲಿಮರು ಬಳಸುವ ಜೊತೆಗೆ ಇತರ ಧಾರ್ಮಿಕರು ಕೂಡ ಬಳಸುವಂಥ ಭಾಷೆಯಾಗಿದೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಕೂಡ ನಾವು ಅವಲೋಕಿಸಿದರೆ ಎಷ್ಟೋ ಸಾವಿರಾರು ಭಾಷೆಗಳು ನಮ್ಮ ದೇಶದಲ್ಲಿವೆ. ರಾಜ್ಯವಾರು ಭಾಷೆಗಳು, ಜಿಲ್ಲಾವಾರು ಭಾಷೆಗಳು, ಜಿಲ್ಲೆಯಲ್ಲಿ 10 ಹಲವು ಭಾಷೆಗಳು.
ಆ ಸಮುದಾಯವಾರು ಭಾಷೆಗಳು, ಅದರ ಒಳಗೆ ಆಹಾರ ಪದ್ಧತಿ ನಮ್ಮದು, ಉಡುಗೆ ತೊಡುಗೆ ಎಲ್ಲದರಲ್ಲೂ ಕೂಡ ವಿಶೇಷವಾಗಿದೆ. ಬಹಳ ಮುಖ್ಯವಾಗಿ ನಾವು ನೋಡಿದರೆ ಒಂದೇ ಸಮುದಾಯದ ಆಹಾರ ಪದ್ಧತಿಯಲ್ಲಿ ಮಂಗಳೂರಿನಲ್ಲಿರುವಂತಹ ಬಿರಿಯಾನಿಯನ್ನು ಅಥವಾ ಉಡುಪಿಯಲ್ಲಿರುವ ಬಿರಿಯಾನಿಗಳು ಬೇರೆ ಬೇರೆ ಆಗಿವೆ. ಅಂದರೆ ಇದು ನಮ್ಮ ದೇಶದ ಅತ್ಯಂತ ದೊಡ್ಡ ಶಕ್ತಿ ಕೂಡ. ಅಂದರೆ ವೈವಿಧ್ಯತೆಯಲ್ಲಿ ಏಕತೆ. ಈ ಎಲ್ಲ ನಮ್ಮ ಈ ವೈವಿಧ್ಯತೆಯ ಶಕ್ತಿಗಳು ನಮ್ಮ ದೇಶವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಲಿಕ್ಕೂ ಕೂಡ ಬಹಳ ಮುಖ್ಯ ಪಾತ್ರವಾದಿದ್ದು ಈ ವಿಶೇಷತೆ. ವೈವಿಧ್ಯತೆಯೇ ನಮಗೆ ಬಹಳ ದೊಡ್ಡ ಶಕ್ತಿಯಾಗಿದ್ದು. ನಾವು ಈ ಭಾಷೆಗಳನ್ನು, ಈ ಸಂಸ್ಕೃತಿಗಳನ್ನು, ದೇಶದ ಸಂಸ್ಕೃತಿಗಳನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಯಾವುದೇ ಸಂಸ್ಕೃತಿಗಳನ್ನು ನಾವು ಅಳಿಸಿ ಹಾಕಲು ಪ್ರಯತ್ನ ಪಡಬಾರ್ದು. ಅದು ನಮ್ಮ ಶಕ್ತಿ, ಅದು ನಮ್ಮ ಅಭಿಪ್ರಾಯ ವ್ಯತ್ಯಾಸಗಳಿಂದ ನಾವು ಅರಿತುಕೊಳ್ಳುವಂತಹ ಅಥವಾ ಒಂದು ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುವಂತಹ ಈ ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅಥವಾ ಈಗ ನಮ್ಮ ಮೀಫ್ನ ಹೊಣೆಗಾರರು ತಮ್ಮ ಭಾಷಣದಲ್ಲಿ ಹೇಳಿದರು, ಅವರು IAS, IPS, IFS ಇದು 3 ರೀತಿಯ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಲ್ಲಿ ಅವರು ತೊಡಗಿಸಿದ್ದಾರೆ ಅಂತೇಳಿ. IAS ಎಂಬುದು ಅಡ್ಮಿನಿಸ್ಟ್ರೇಷನಲ್ ಪವರ್, ಇಂಪ್ಲಿಮೆಂಟೇಷನ್ ಕೆಲಸ ಅದರಲ್ಲಿ ನಡೀತದೆ. IAS ಆಗಿ ಬಂದರೆ ಅದು ಜಿಲ್ಲೆಯ ಅತ್ಯಂತ ದೊಡ್ಡ ಹೊಣೆಗಾರಿಕೆಯಾಗಿದೆ. ಹಾಗೆ IPS ಎಂಬುದು ನಿಮ್ಮದು ಲಾ ಆ್ಯಂಡ್ ಸೆಕ್ಯೂರಿಟಿ, ಇದರ ನಿರ್ವಹಣೆಯನ್ನು ಮಾಡಿ ಸಮಾಜದಲ್ಲಿ ಕಾನೂನನ್ನು ಉಲ್ಲಂಘಿಸಿದರೆ ಮತ್ತು ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಈ IPSಗೆ ಪೋಸ್ಟಿಗೆ. ಹಾಗೆ IFS ಇದೆ, ಇಂಡಿಯನ್ ಫಾರೆನ್ ಸೆಕ್ರೆಟರಿ ಇದೆ. ಇದು ನಮ್ಮ ದೇಶ ಇತರ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕಾಗಿ ಡಿಪ್ಲೊಮ್ಯಾಟ್ಸ್ಗಳ ಕಾರ್ಯವನ್ನು, ಅಂಬಾಸಿಡರ್ಗಳ ಈ ಕೆಲಸವನ್ನು ಈ IFS ನಿರ್ವಹಿಸ್ತದೆ. ಈಗ ತಾನೇ ನಾವು ನಮ್ಮ ಕ್ರೆಸೆಂಟ್ ಶಾಲೆಯ ವಿದ್ಯಾರ್ಥಿನಿ IFS ಅದಕ್ಕೆ ಪ್ರಾಥಮಿಕವಾಗಿ ಆ ಕಲಿಕೆಯಲ್ಲಿ ಅವಳು ಅತ್ಯಂತ ಹೆಚ್ಚು ಅಂಕ ಗಳಿಸಿದ ಎಂಬ ಕಾರಣಕ್ಕಾಗಿ ನಾವು ಅವರನ್ನೀಗ ಸನ್ಮಾನಿಸಿದ್ದೇವೆ. ನಾನು ಅವಳಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ. ಇದು ಅತ್ಯಂತ ಹೆಮ್ಮೆಯ ವಿಷಯ ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಶಾಲೆಗೆ ಮತ್ತು ಮೀಫಿಗೆ. ನಾಳೆ ಈ ವಿದ್ಯಾರ್ಥಿ ಉಡುಪಿಯ ಅಂಬಾಸಿಡರ್ ಆಗಿ IFS ಆಗಿದ್ದಾಳೆ, ಅಂಬಾಸಿಡರ್ ಆಗಿ ಹೊರ ದೇಶದಲ್ಲಿ ಈ ದೇಶದ ರೆಪ್ರೆಸೆಂಟೇಟಿವ್ ಆಗಿ ಈ ದೇಶದ ಅಭಿವೃದ್ಧಿಗಾಗಿ ಇತರ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟು ಈ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರೆ ಆ ವಿದ್ಯಾರ್ಥಿಗೆ ಆ ಹುದ್ದೆಯನ್ನು ಕೊಡಿಸುವಲ್ಲಿ ನನ್ನ ಪಾತ್ರ ಇದೆ ಎಂದು ಹೆಮ್ಮೆಯನ್ನು ಪಟ್ಟುಕೊಳ್ಳುವಂತಹ ಶಿಕ್ಷಕರು ಇಲ್ಲಿದ್ದಾರೆ. ಆ ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಪ್ರೊಡಕ್ಟ್ ಆದಂತಹ ವಿದ್ಯಾರ್ಥಿ ಎಂದು ಹೇಳುವಂತಹ ನೈತಿಕತೆ ಆ ಶಾಲೆಗಿದೆ. ಮತ್ತು ಈ ಪೋಷಕರಿಗೆ ಆ ವಿದ್ಯಾರ್ಥಿಯನ್ನು ತರಬೇತಿಗೊಳಿಸುವಲ್ಲಿ ಮೋರಲ್ಸ್ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಆ ಹೆಮ್ಮೆ ಇವರಿಗೆ ಸಿಗ್ತದೆ. ಅದರಿಂದಾಗಿ ನಾನು ಆ ವಿದ್ಯಾರ್ಥಿಗೆ ತಾವು ಈಗಲೇ ನಮ್ಮ ಗೋಲನ್ನು ಸೆಟ್ ಮಾಡಿಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ಈ ನನ್ನ ಗೋಲಿಂದ ನಾನು ಹಿಂದೆ ಸರಿಯುವುದಿಲ್ಲ. ನನಗೆ ಡಿಪ್ಲೊಮ್ಯಾಟ್ಸ್ ಆಗಲೇಬೇಕು, ನಾನು ಅಂಬಾಸಿಡರ್ ಆಗಲೇಬೇಕು, ಅದು ನನ್ನ ಮೊದಲ ಉದ್ದೇಶ ಎಂದು. ಆದರೆ ಈ ಉದ್ದೇಶಕ್ಕಾಗಿ ನಮ್ಮ ಸರ್ಕಾರ ನಿಮಗೆ ಏನನ್ನು ಕೊಡ್ತಾ ಇದೆ ಎಂದು ನೀವು ಹೇಳಿದರೆ ಅದು ಬಹಳ ನಿಮಗೆ ಇನ್ನೂ ಮೋಟಿವೇಶನ್ ಆಗ್ಬೋದು. ನೀವು IFS ಆದರೆ ನಿಮಗೆ ಹೊರದೇಶದಲ್ಲಿ ಫ್ರೀಯಾಗಿ ಬಂಗ್ಲೋ ಸಿಗ್ತದೆ, ನಿಮಗೆ ಕೆಲಸಕ್ಕೆ ಸ್ಟಾಫ್ ಫ್ರೀಯಾಗಿ ಸರ್ಕಾರ ಕೊಡ್ತದೆ, ನಿಮಗೆ ಸೆಕ್ಯೂರಿಟಿ ಕೊಡ್ತದೆ, ನಿಮ್ಮ ಮಕ್ಕಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಡ್ತದೆ, ನಿಮಗೆ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತದೆ, ಸ್ವಂತ ಕಾರ್ ವಿತ್ ಡ್ರೈವರ್ ಕೊಡ್ತದೆ. ಇಷ್ಟು ಒಳ್ಳೆಯ ಘನತೆ ಗಾಂಭೀರ್ಯದ ಜೀವನವನ್ನು ಸರ್ಕಾರ ಕೊಡ್ತದೆ. ಅದರ ಹೊರತು ಸಮಾಜದಲ್ಲಿ ಎಷ್ಟು ಪ್ರತಿಷ್ಠೆ ಇದೆ. ತಾವು ಈ ಗೋಲನ್ನು, ಈ ಉದ್ದೇಶಕ್ಕಾಗಿ ತಾವು ಈಗಲೇ ತಯಾರಿಯಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ IFS ಆ ವಿದ್ಯಾಭ್ಯಾಸವನ್ನು ಮುಂದುವರಿದು ನಾನು ಈ ದೇಶದ ಸೇವೆಗಾಗಿ ನಾನು ಮಾಡ್ತೇನೆ, ಅದಕ್ಕಾಗಿ ನನ್ನ ಜೀವನವನ್ನು ನಾನು ಮುಡಿಪಾಗಿಡ್ತೇನೆ ಅಂತೇಳಿ ತಾವು ಪ್ರತಿಜ್ಞೆ ಮಾಡಬೇಕಂತೇಳಿ ನನ್ನ ಒಂದು ವಿನಂತಿ. ಹಾಗೆ
9ನೇ ಕ್ಲಾಸಿನಲ್ಲಿ ಕರೆಯುತ್ತಿರುವ ಆ ವ್ಯಕ್ತಿಗೆ ಇನ್ನು 1 ವರ್ಷ ನಿಮ್ಮ ಬಳಿ ವಿದ್ಯಾಭ್ಯಾಸ ಮುಂದುವರಿಲಿಕ್ಕಿದೆ. ಬಹಳ ಮುಖ್ಯವಾಗಿ ಎಲ್ಲರೂ ವಿದ್ಯಾಭ್ಯಾಸ ಅಂದರೆ ನನ್ನ ಆರ್ಥಿಕ ಬದುಕು, ಸ್ವಾವಲಂಬನೆಯ ಬದುಕು, ಫೈನಾನ್ಷಿಯಲಿ ಫ್ರೀಡಮ್ಗಾಗಿ ವಿದ್ಯೆ ಅಂತೇಳಿ ತಿಳ್ಕೊಳ್ತಾರೆ. ವಿದ್ಯೆ ಎಂಬುದು ಹಣಕ್ಕಾಗಿ ಅಲ್ಲ. ವಿದ್ಯೆ ಎಂಬುದು ಸಮಾಜದ ನಿರ್ಮಾಣಕ್ಕಾಗಿ, ಜೀವನಕ್ಕಾಗಿ, ನೈತಿಕತೆಗಾಗಿ, ಮೌಲ್ಯಾಧಾರಿತ ಸಮಾಜದ ನಿರ್ಮಾಣಕ್ಕಾಗಿ ವಿದ್ಯೆ ಅನಿವಾರ್ಯ. ತಾವು ಈ ವಿದ್ಯಾರ್ಥಿಯಲ್ಲಿ ಇನ್ನಷ್ಟು ಮೌಲ್ಯವನ್ನು, ವ್ಯಾಲ್ಯೂಸನ್ನು ತುಂಬುವಂತಹ, ಇಂಜೆಕ್ಟ್ ಮಾಡುವಂತಹ ಕೆಲಸ ಮಾಡಿ ತಮಗೆ ಇನ್ನೂ 1 ವರ್ಷದ ಅವಧಿ ಇದೆ. ನಾಳೆ ಈ ವಿದ್ಯಾರ್ಥಿ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಮಾದರಿಯಾಗಿ ಬರಲಿ ಎಂದು ಹೇಳುತ್ತಾ, ಮತ್ತು ಇಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶಾಲೆಯ ಎಲ್ಲ ಆಡಳಿತ ವರ್ಗಕ್ಕೂ ಮತ್ತು ಅದರ ಬೆನ್ನೆಲುಗಾಗಿ ನಿಂತಹ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದಂತಹ ಎಲ್ಲ ಪೋಷಕರಿಗೂ ನಾನು ಶುಭವನ್ನು ಹಾರೈಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಾಖಿರುದ್ದಾವನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.